ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ನನ್ನ ಭಾವನೆ. ನಾವು ಕೂಡ ಚೆನ್ನಾಗಿದ್ದೀವಿ. ಮತ್ತೊಮ್ಮೆ ನಿಮಗೆಲ್ಲರಿಗೂ ನನ್ನ ಹೊಸ ವಿಡಿಯೋಗೆ ಸ್ವಾಗತ ಹೇಳ್ತಾ, ಯಾರೆಲ್ಲ ಹೊಸದಾಗಿ ನನ್ನ ವಿಡಿಯೋ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ಇವತ್ತಿನ ವಿಡಿಯೋ ಏನು ಅಂತಂದರೆ ನಮ್ಮ ಶೋಕೇಶ್ನಲ್ಲಿ ಏನು ಶೋ ಪೀಸಸ್ ಇಟ್ಕೊಂಡಿದ್ದೀನಿ, ಏನೇನು ಇಟ್ಕೊಂಡಿದ್ದೀನಿ ಅಂತ ಹೇಳ್ಬಿಟ್ಟು ತೋರಿಸ್ತಾ ಇದ್ದೀನಿ. ಬನ್ನಿ ನೋಡೋಣ. ಇದು ನೀವು ನೋಡ್ಬೋದು ನಂದು ಯೂಟ್ಯೂಬು ಪ್ರೊಫೈಲ್ ಡಿ ಪಿ ಫೋಟೋ. ಇದು ಯೂಟ್ಯೂಬಿಗೆ ಹಾಕಿದ್ದೀನಲ್ಲ, ಇದು ಡಿ ಪಿ ಫೋಟೋ. ಮತ್ತು ನಮ್ಮ ಯಜಮಾನರು, ನಾನು, ನನ್ನ ಮಗಳು, ನನ್ನ ಮಗ, ಪುಟ್ಟದಾಗಿ ನಮ್ಮದು ಒಂದು ಸಂಸಾರ. ಈಗ ನಾವು ಹಾಸನಲ್ಲಿ ಬಾಡಿಗೆ ಮನೆ ಇರೋದು, ನಮ್ಮದೊಂದು ಪುಟ್ಟ ಸಂಸಾರ. ಮತ್ತು ನಾವು ಇದು ಮಂಗಳೂರಿಗೆ ಹೋಗಿದ್ವಿ. ಹಂಗೆ ಮಕ್ಕಳಿಗೆ ಲಾಸ್ಟ್ ಇಯರ್ ಸಮ್ಮರ್ ಹಾಲಿಡೇಸ್ ಇದ್ದಾಗ ಹೋಗಿದ್ವಿ. ಆವಾಗ ತೆಗೆಸಿದ್ದು ಮಂಗಳೂರಲ್ಲಿ, ಅಲ್ಲೇ ಬೀಚ್ ಹತ್ರ ತೆಗ್ದಿದ್ದು ಫೋಟೋ ಇದೊಂದು. ನೆಕ್ಸ್ಟ್ ಇದು ಅಷ್ಟೇ, ಮಂಗಳೂರು ಬೀಚಿಗೆ ಹೋಗಿದ್ವಲ್ಲ, ಆವಾಗ ಸ್ಟೇ ಆಗಿದ್ವಿ ಅಲ್ಲೇ ಒನ್ ಡೇ. ನೆಕ್ಸ್ಟ್ ಡೇ ಬಂದಿದ್ದು, ಅಲ್ಲಿ ತೆಗ್ಸಿದ್ದು ಫೋಟೋ, ಅಲ್ಲಿ ತೊಗೊಂಡಿದ್ದು ಫೋಟೋ. ಇದೊಂದು ಮೆಮೊರಿಗಿರಲಿ ಅಂತ ನಮ್ಮ ಹಸ್ಬೆಂಡ್ ಮಾಡಿಸ್ಕೊಂಬಂದಿಟ್ಟಿದ್ದಾರೆ, ಫೋನಲ್ಲಿ ಡಿಲೀಟ್ ಆಗುತ್ತೆ ಅಂದರೆ. ನೆಕ್ಸ್ಟ್ ಇದೊಂದು ನಮ್ಮ ಮನೆ ದೇವ್ರ ಬೇಲೂರಿಗೆ ಹೋಗಿದ್ವಿ. ನನ್ನ ಮಗಳು ಫೋನಲ್ಲಿ ಫೋಟೋಸ್ ತೆಗಿತಾ ಇದ್ಲು, ನಾವು 3 ಜನ ನಿಂತಿದ್ವಿ. ಇದೊಂದು ಮೆಮೊರಿಗೆ ಡಿಲೀಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ತೆಗೆಸಿಟ್ಟಿದ್ದು. ಇದೊಂದು ಚೆನ್ನಾಗಿದೆ. ಮತ್ತು ಹಿಂದ್ಗಡೆನೂ ಇದ್ದಾವೆ. ನೆಕ್ಸ್ಟು ಇದೊಂದು ಫೋಟೋ, ಇದು ಅಷ್ಟೇ ಮೆಮೊರಿಗೆ ಅಂತ ತೆಗೆಸಿಟ್ಟಿರೋದು. ನೆಕ್ಸ್ಟ್ ಇದೊಂದು ಫೋಟೋ ಫ್ರೆಂಡ್ಸ್, ಇದು ನಾನು, ಹಸ್ಬೆಂಡ್, ಮಗಳು, ಮಗ. ಇದು ಅಷ್ಟೇ ಫೋನಲ್ಲ, ಇದು ಸ್ಟುಡಿಯೋದಲ್ಲಿ ತೆಗೆಸಿದ್ದು. ಅದು ಫ್ರೇಮ್ ಮಾಡಿಸಿರೋ ಸ್ಟುಡಿಯೋದಲ್ಲಿ ಜಸ್ಟ್ ಕಾಫಿ ತಗೊಂಡು ಬಂದಿದ್ವಿ, ಆಮೇಲೆ ಫ್ರೇಮ್ ಮಾಡಿಸಿದ್ದು. ಇದು ಫ್ಯಾಮಿಲಿ. ಇದು ಚೆನ್ನಾಗಿದೆ ಫೋಟೋ. ಇಲ್ಲಿಗೆ ಇದು ಜಾಗ ಇಲ್ದಿರೋದ್ರಿಂದ ಇಲ್ಲಿ ಇದನ್ನು ಇಲ್ಲೇ ಇಡ್ತಾ ಇದ್ದೀನಿ. ನೆಕ್ಸ್ಟ್ ಹಿಂದ್ಗಡೆ ಏನಾದರೂ ಅಲ್ಲಿ ಗೋಡೆಗೆ ಹಾಕೋಣ ಇಲ್ಲೊಂದು ಫೋಟೋ ಹಾಕಿದ್ದೀನಿ ಗೋಡೆಗೆ. ಇಲ್ಲಿ ಬೇರೆ ಎಲ್ಲೂ ಮೊಳೆ ಹೊಡೆಯೋ ಆಗಿಲ್ಲ. ನಾನು ಒಂದ್ಸರಿ ಸ್ಟಿಕ್ ಮಾಡಿದೆ ನೋಡಿ, ಎಷ್ಟು ಗಲೀಜಾಗಿ ಕಾಣಿಸ್ತಿದೆ. ನೆಕ್ಸ್ಟು ಈ ಕಡೆ ನೋಡಿ, ಅದು ಅಷ್ಟೇ, ಅದು ಕಟ್ಟಾಗ್ಬಿಟ್ಟಿದೆ. ಆ ಕಡೆ ಈ ಕಡೆ ಹಾಕೋಕೆ ಹುಕ್ ಸಿಗಲಿಲ್ಲ, ಅದಕ್ಕೆ ಅದಕ್ಕೂ ಒಂದು ಕಡ್ಡಿ ಹಾಕ್ಬಿಟ್ಟು ಹಂಗೆ ಹಾಕ್ಕೊಂಡಿದ್ದೀನಿ. ನೆಕ್ಸ್ಟ್ ನೋಡಿ, ಇಲ್ಲಿ ರಾಧಾಕೃಷ್ಣ ಫೋಟೋ. ಇದು ನಾನು ಬೆಂಗಳೂರಲ್ಲಿ ಈ ಥರ ಡಿಸೈನ್ ಮಾಡ್ತಾಯಿದ್ದೆ ಆವಾಗ, ಅದಕ್ಕಿದ್ದು ಹಾಕಿದ್ದೀನಿ ಮೆಮೊರಿಗೆ ಅಂತ, ಹಾಳು ಮಾಡಬಾರ್ದು. ಈ ಕಡೆ ಗೋಡೆ ತೋರಿಸ್ತೆ ಅಂದರೆ ಅದೇ ಗೋಡೆಗೆ ಹಾಕ್ಬೋದಿತ್ತು, ಆದರೆ ಮೊಳೆಗಳಿಲ್ವಲ್ಲ, ಹಂಗಾಗಿ ಇಲ್ಲೇ ಎರಡೆರಡು ಫೋಟೋ ಇಟ್ಟಿದ್ದೀನಿ ಆಯಿತಾ. ನೆಕ್ಸ್ಟು ಇದು ಸೆಕೆಂಡ್ ಸ್ಟೆಪ್ ಅಷ್ಟು ಚೆನ್ನಾಗಿಲ್ಲ, ಬೇಡ, ಅಲ್ಲಿ ಸ್ವಲ್ಪ ಇದು ಗಲೀಜಾಗಿದೆ, ಬರ್ತಿಲ್ಲ. ಮೆಡಿಷನ್ ಇಟ್ಟಿದ್ದೀನಿ. ಈ ಕಡೆ ಲಾಸ್ಟ್ ಸ್ಟೆಪ್ಪು. ಇದರಲ್ಲಿ ನನ್ನ ಮಗಳದೊಂದು ಫೋಟೋ, ಇದು ನನ್ನ ಮಗಳದ್ದು UKG ಅವ್ರ ಸ್ಕೂಲಲ್ಲಿ ಗಿಫ್ಟ್ ಕೊಟ್ಟಿದ್ರು ಅದು. ನೆಕ್ಸ್ಟ್ ಸೆಕೆಂಡ್ ಸ್ಟೆಪ್ ಬಂದರೆ, ಇದು ಯಾವುದೋ ಒಂದು ವಾಸ್ತರ ಗಿಡ, ಗ್ರೀನರಿ ಅಂದರೆ ನಂಗೆ ತುಂಬ ಇಷ್ಟ, ಗಿಡಗಳಂದರೆ ತುಂಬ ಇಷ್ಟ, ಅದಕ್ಕೆ ಇದೊಂದು ಇಟ್ಟಿದ್ದೀನಿ. ಇದೊಂದು ತಟ್ಟೆ, ವರಲಕ್ಷ್ಮಿ ಹಬ್ಬಕ್ಕಾಗುತ್ತೆ, ಏನಾದರೂ ಕುಂಕುಮ ಹೂವು ಎಲ್ಲ ಇಡೋಕ್ಕೆ ಅಂತ ಅದೊಂದು ತೊಗೊಂಡಿದ್ದೀನಿ. ನೆಕ್ಸ್ಟ್ ಇದೊಂದು ಹಾಮಿದು, ಇದಿಟ್ಟರೆ ಒಳ್ಳೆಯದು ಅಂತ ಇದೊಂದು ಇಟ್ಟಿದ್ದೀನಿ. ಮತ್ತು ಇದೊಂದು 3 ಸೆಟ್ ಮೀಶೋದಲ್ಲಿ ಬುಕ್ ಮಾಡಿದರು ನಮ್ಮ ಮನೆಯವರು, 4 ಬಂದಿದ್ವು, ಒಂದು ಮಿಸ್ ಆಗಿದೆ. ಇದು ಕೆಟ್ಟದ್ದನ್ನು ನೋಡಬಾರದು, ಮಾತಾಡಬಾರದು, ಕೇಳಬಾರದು. ಇದೊಂದು ಚೆನ್ನಾಗಿದೆ, ಇದನ್ನು ಇಟ್ಕೊಂಡಿದ್ದೀನಿ. ಇದು ನಾವು ದೇವಸ್ಥಾನಕ್ಕೆ ಹೋಗಿದ್ವಿ, ಕಾಲಭೈರವೇಶ್ವರ, ಅದೊಂದು ಫೋಟೋ. ಹಿಂದುಗಡೆ ಬಾಲಶ್ರೀ ಕೃಷ್ಣನ ಫೋಟೋ. ಇದೊಂದು ಫಿಶ್ ಟ್ಯಾಂಕಲ್ಲಿ ಬಂದಿತ್ತು, ಅದೊಂದು ನಾಯಿ ಮರಿ. ಮತ್ತು ನೆಕ್ಸ್ಟ್ ಇದು ಮೀಶೋದಲ್ಲಿ ಬುಕ್ ಮಾಡಿದೆ, ಕೀಸ್ ಎಲ್ಲ ನೇತಾಕೊಳ್ಳೋದು, ಅದು ಮೊಳೆಗಳಿಲ್ಲ, ಇಲ್ಲಿ ಮೊಳೆಗಳು ನೇತಾಕೋಕೆ, ಅದೊಂದು. ನೆಕ್ಸ್ಟ್ ಇಲ್ಲಿ ಬಂದರೆ, ಇದು ನನ್ನ ಮಗಳಿಗೆ ಫಸ್ಟ್ ಸ್ಟ್ಯಾಂಡರ್ಡಲ್ಲಿ ರನ್ನಿಂಗ್ ರೇಸಲ್ಲಿ ಗಿಫ್ಟ್ ಬಂದಿತ್ತು, ಅದೊಂದು ಪ್ರೈಸ್ ಕೊಟ್ಟಿದ್ದು ಸ್ಕೂಲಲ್ಲಿ, ಅದು. ನೆಕ್ಸ್ಟ್ ಒಂದು ಮೀಶೋದಲ್ಲಿ ಬುಕ್ ಮಾಡಿದ್ದೆ ಆನೆಗಳು, ಅದೊಂದು ಸೆಟ್. ನೆಕ್ಸ್ಟ್ ಇದು ಕಾಫಿ ಲೋಟು, ನಮ್ಮ ಮನೆಯವರು ಮಾಡಿಸಿದ್ರು, ಬೆಂಗಳೂರಲ್ಲಿದ್ವಿ ಆಗ, ನಾನು ನನ್ನ ಮಗಳದ್ದು ಮೆಮೊರಿಗೆ ಅಂತ, ಅದೊಂದು. ನೆಕ್ಸ್ಟ್ ಇಲ್ಲಿ ರಾಧಾಕೃಷ್ಣ ಫೋಟೋ, ನೆಕ್ಸ್ಟ್ ಬುದ್ಧನ ಫೋಟೋ, ಮತ್ತು ಇಲ್ಲಿ ನನ್ನ ಮಗಳದ್ದು ನನ್ನ ಮೈದನ ಮದುವೆಯಲ್ಲಿ ತೆಗೆಸಿದ ಫೋಟೋ, ಅದೊಂದು. ನಾನು ಗ್ಲಾಸ್ ಓಪನ್ ಮಾಡಿಲ್ಲ, ಹಂಗೆ ತೋರಿಸ್ತಾ ಇದ್ದೀನಿ. ನೆಕ್ಸ್ಟ್ ಇಲ್ಲೊಂದು ಬುದ್ಧಂದು ಬೆಂಗಳೂರಲ್ಲಿದ್ದಾಗ ತೊಗೊಂಡಿದ್ದು, ನಮ್ಮ ಮನೆಯವ್ರು ಗಾಡೀಲಿ ಇಡೋಕ್ಕಿಂತ ತೊಗೊಂಡಿದ್ರು, ಅದೊಂದು. ನೆಕ್ಸ್ಟು ಇದೊಂದು ಕಾಮಧೇನು, ಹಸು ಮತ್ತು ಕರು ಇರೋದು, ಇದೊಂದು. ನೆಕ್ಸ್ಟ್ ಇದೊಂದು ಕಾಫಿ ಬೇರೆ ಇಟ್ಬಿಟ್ಟಿದ್ದಾರೆ. ಇಲ್ಲಿ ನಮ್ಮ ಮನೆಯವರು ಅದೇ ಕಿವಿಗೆ ಹಾಕೋತಾರೆ ಇಯರ್ ಫ್ಲೆಗ್, ಅದು ಮಕ್ಕಳೆಲ್ಲ ತೊಗೊಂಡು ಹಾಳು ಮಾಡ್ತಾರೆ ಅಂತ ಇಲ್ಲಿ ಇಟ್ಬಿಟ್ಟಿದ್ದಾರೆ. ಇದೊಂದು ಕಾಫಿ ಕುಡಿಯೋ ಸೆಟ್ 6 ಇದ್ದಾವೆ.
ಓಕೆನಾ. 100 ರುಪೀಸ್ ಹಾಸನಾಂಬ ಜಾತ್ರೆಲಿ ತೊಗೊಂಡಿದ್ವಿ. ನೆಕ್ಸ್ಟ್ ಇಲ್ಲಿ ಈ ಕಡೆಯಿಂದ ಇದೊಂದು ಲೈನ್ ಆಯಿತಾ. ಓಕೆನಾ. ನೆಕ್ಸ್ಟ್ ಈ ಕಡೆ ಲೈನ್ ಬಂದರೆ ಟೋಟಲ್ ಇದು ಈ ಕಡೆ 1 2 3 4 ಇದೆ. 4 ಸ್ಟೆಪ್ ಇಡ್ಬೋದು. ಈ ಕಡೆ 4 ಸ್ಟೆಪ್ ಇದೆ. ಕೆಳಗಡೆ ಸ್ಟೆಪ್ಪಲ್ಲಿ ನಾನು ಏನು ಇಟ್ಟಿಲ್ಲ. ಬರೀ ಈ ಕಡೆ 3 ಸ್ಟೆಪ್, ಈ ಕಡೆ 3 ಸ್ಟೆಪ್ ಅರೇಂಜ್ ಮಾಡ್ಕೊಂಡಿದ್ದೀನಿ ಅಷ್ಟೇ. ನೆಕ್ಸ್ಟ್ ಈ ಸ್ಟೆಪ್ಪಲ್ಲಿ ಈ ಕಡೆಯಿಂದ ಮೇಲ್ಗಡೆ ತೋರಿಸ್ತೆ ಅಲ್ವಾ, ಈ ಕಡೆ 2ನೇದೀಗ ಇಲ್ಲಿ ಕೆಲವು ಬುಕ್ಸು ನಾನು ಪೂಜೆ ಆದಮೇಲೆ ಕೆಲವೊಂದು ಬರೀತೀನಿ, ಓದ್ತೀನಿ. ಅದೊಂದು ಲಕ್ಷ್ಮಿದು, ಸಾಯಿಬಾಬಾ, ರಾಘವೇಂದ್ರ ಸ್ವಾಮಿದು, ಮತ್ತು ಮಾಮೂಲಿ ಕೆಲವೊಂದು ಬುಕ್ಸು ಡೈರಿ ಅವು ಇದ್ದಾವೆ ಇಲ್ಲಿ, ಅವು ಇಟ್ಕೊಂಡಿದ್ದೀನಿ. ಅಂದರೆ ಪೂಜೆ ಆದ ತಕ್ಷಣ ಬಂದು ಕೈ ಹಾಕಿದ ತಕ್ಷಣ ಸಿಕ್ಬಿಡ್ಬೇಕು, ಇವು ಇಟ್ಕೊಂಡಿದ್ದೀನಿ. ಓಕೆನಾ. ನೆಕ್ಸ್ಟ್ ಇದೊಂದು ಸೆಟ್ಟು ಇಲ್ಲೇ ಹಾಸನಲ್ಲೇ ತೊಗೊಂಡಿದ್ದು, ಯಾವಾಗಲೂ ಮರ್ತೋಯ್ತು ನನಗೆ. ಅದೊಂದು ಇದು ಆನೆದು ಇದೊಂದು ಇಟ್ಟಿದ್ದೀನಿ. ಇದೊಂದು ಕುಬೇರೊಂದು ಇಟ್ಟಿದ್ದೀನಿ. ಇಷ್ಟೇ ಫ್ರೆಂಡ್ಸ್, ಇಷ್ಟೇ. ಮತ್ತು ಇಲ್ಲಿ ಕೆಳಗಡೆ ಅಂದರೆ ಮಕ್ಕಳದು ಮೆಡಿಷನ್ ಇಟ್ಟಿದ್ದೀನಿ ಇಲ್ಲಿ. ಅದು ಫಿಶ್ಗೆ ಫುಡ್ಡು ಇಲ್ಲೇ ಅಲ್ವಾ, ಫಿಶ್ ಟ್ಯಾಂಕು, ಫುಡ್ ಹಾಕೋಕೆ ಇಟ್ಟಿದ್ದೀನಿ. ಈ ಕಡೆ ಅದು ಫಿಶ್ ಟ್ಯಾಂಕ್ ಪಕ್ಕ ನವಿಲುಗರಿ, ಅಲ್ಲೂ ನವಿಲುಗರಿ ದೇವ್ರ ಮನೆ ಒಳಗೆ ಇಟ್ಟಿದ್ದೆ. ಅದು ಸ್ವಲ್ಪ ಜಿರಳೆ ಎಲ್ಲ ಕಚ್ಚಿ ಒಂಥರ ಆಗಿತ್ತು, ಹಳೆಯದು. ಹೊಸ ನವಿಲುಗರಿ ತಂದು ಇಡೋಣ ದೇವ್ರ ಮನೆಯಲ್ಲಿ ಅಂತ ಇಟ್ಟಿದ್ದೀನಿ. ಮತ್ತು ಟಿ ವಿ ಶೋಕೇಶ್ ಹತ್ರ ಬಂದರೆ ಫ್ಲವರ್, ಇದೊಂದು ಬೇಲೂರು, ನಾವು ಜಾತ್ರೆಗೆ ಹೋಗಿದ್ವಿ ಮನೆಯವರು, ನಾವು ಮಕ್ಕಳೆಲ್ಲ. ಆವಾಗ 100 ರುಪೀಸ್ ಕೊಟ್ಟು ತೊಗೊಂಡಿದ್ದು. ಮೀಶೋದಲ್ಲೆಲ್ಲ ಬುಕ್ ಮಾಡಿಲ್ಲ ನಾನು. ಆವಾಗ 4 ಪೀಸ್ ಬಂದಿದೆ, ಚೆನ್ನಾಗಿದೆ. 100 ರುಪೀಸ್. ಇಷ್ಟು ನಾನು ಶೋಕೇಶಲ್ಲಿ, ನಮ್ಮ ಗ್ಲಾಸ್ ಶೋಕೇಶಲ್ಲಿ ಅರೇಂಜ್ ಮಾಡಿ ಇಟ್ಕೊಂಡಿದ್ದೀನಿ. ಇದು ನೋಡಿ, ಇದು ಆಮೇದಿದೆ ನೋಡಿದು. ಇದು ನಾವು ಬೆಂಗಳೂರಲ್ಲಿದ್ವಿ. ಆವಾಗ ಯಾವಾಗಲೂ ಒಂದು ಬಿಗ್ ಬಜಾರ್ಗೆ ಹೋಗ್ತಿತ್ತು, ಬಾಹುಬಲಿ ಅಂತ ಬಿಗ್ ಬಜಾರ್ಗೆ ಹೋಗಿವೆ. ಅದು ಒಂದೇ ಬಿಗ್ ಬಜಾರ್ಗೆ ಹೋಗ್ತಿದ್ದೆ ಫ್ರೆಂಡ್ಸ್ ಬೆಂಗಳೂರಲ್ಲಿ. ನಾನು ಏನೇ ಐಟಮ್ಸ್ ತೊಗೊಳ್ಳಿ ಅಲ್ಲಿಗೆ ಹೋಗ್ತಾಯಿದ್ದೆ. ಓನ್ಲಿ 100 ರುಪೀಸ್ 200 ಅದರ ಫಿಕ್ಸ್ ರೇಟು. ಆವಾಗ ತೊಗೊಂಡಿದ್ದು ಒಂದೇ, ಚೆನ್ನಾಗಿದೆ. ಅದನ್ನು ಶೋಕೇಶಲ್ಲಿ ಇಟ್ಟಿದ್ದೀನಿ. ಓಕೆನಾ. ನೆಕ್ಸ್ಟ್ ಇದು ಎಲ್ಲರಿಗೂ ಇದಾಗಿತ್ತು ನೋಡಿ, ಅಯೋಧ್ಯೆದು ಎಲ್ಲ ಕಡೆಯೂ ಕೊಟ್ಟಿದ್ರಲ್ಲ ಮನೆಗೆ, ಅದೊಂದು ಅಯೋಧ್ಯೆದೊಂದು ಫೋಟೋ ಇಟ್ಕೊಂಡಿದ್ದೆ. ಇದು ಬಾಲಕೃಷ್ಣಂದು ಇಡಬೇಕು ಅಂತ ಹೇಳ್ತಾರೆ, ಅದಕ್ಕೆ ಇಟ್ಟಿದ್ದೀನಿ. ಚೆನ್ನಾಗಿದೆ ಒಟ್ಟಿಗೆ. ಇದೊಂದು ಕಾಲಭೈರವೇಶ್ವರ ತೋರಿಸಿದ್ನಲ್ಲ, ಇಷ್ಟೇ ನಮ್ಮ ಪುಟ್ಟ ಶೋಕೇಶ್ ಅರೇಂಜ್ಮೆಂಟ್. ಕಾಣಿಸುತ್ತೆ ಕೆಳಗಡೆ ಸ್ಟೆಪ್ಪಲ್ಲಿ ಏನೂ ಇಲ್ವಲ್ಲ, ತೋರಿಸ್ತಾ ಇಲ್ಲ. ಇಷ್ಟು ಈ ಕಡೆಯಿಂದ 3, ಈ ಕಡೆಯಿಂದ 3. ಆ ಕಡೆ ವಿಂಡೋ ಕಾಣಿಸ್ತಾ ಇದೆ, ವಿಂಡೋದು ಇದು ಕಾಣಿಸ್ತಾ ಇದೆ ಆಪೋಸಿಟು. ಇಷ್ಟೇ ನಮ್ಮ ಶೋಕೇಶಲ್ಲಿ ಅರೇಂಜ್ ಮಾಡ್ಕೊಂಡಿರೋದು. ನಮ್ಮದು ಮೆಮೊರಿ ಫೋಟೋಸ್ ಎಲ್ಲ ಇದೆ, ನಂದು ನಮ್ಮ ಮನೆಯವ್ರದ್ದು ತುಂಬ ಇದ್ದಾವೆ. ಅವೆಲ್ಲ ಅದು ಮಾಮೂಲಿ ಫ್ರೇಮ್ ಏನು ಮಾಡಿಸಿಲ್ಲ, ಹಂಗೆ ಕಾಪಿಗಳು ಇದ್ದಾವೆ. ಮತ್ತು ಇದೊಂದು ಫೋಟೋ ಫೋನಲ್ಲಿ ಹಾಳಾಗ್ಬಿಡುತ್ತೆ ಅಂತ ಫ್ರೇಮ್ ಮಾಡಿಸ್ಕೊಬಂದಿದ್ದಾರೆ ನಮ್ಮ ಮನೆಯವರು, ನಂದು. ಇದೊಂದು ಫೋಟೋ, ಇಷ್ಟೇ ಫೋಟೋ ಇರೋದು ನಮ್ಮ ಮನೇಲಿ. ಮತ್ತು ರೂಮಲ್ಲಿ ಒಂದು ಫೋಟೋ ಇದೆ, ತೋರಿಸ್ತೀನಿ ಬನ್ನಿ ಎಷ್ಟು ಚೆನ್ನಾಗಿದೆ ಅಂತ. ಅದು ಮೆಮೊರಿನೇ. ಇದು ನಾನು ಮುಖ ತೊಳೆದಿಲ್ಲ, ಸ್ನಾನ ಮಾಡಿಲ್ಲ ಇನ್ನು. ಮುಖ ತೊಳೆದಿದ್ದೆ ತಕ್ಷಣ ಬ್ರಷ್ ಮಾಡಿ ಮುಖ ತೊಳೆದಿದ್ದೆ, ಹಂಗಾಗಿ ನಾನು ವಿಡಿಯೋ ಮುಂದೆ ಬರ್ತಾಯಿಲ್ಲ. ಸಾರಿ, ಬ್ಯಾಕ್ ಕ್ಯಾಮ್ರಾದಲ್ಲಿ ಶೋಕೇಶ್ನ ತೋರಿಸ್ತಾ ಇದ್ದೀನಿ. ಓಕೆ, ಇನ್ನೊಂದು ಫೋಟೋ ತೋರಿಸ್ತೀನಲ್ಲ ನೋಡಿ, ಕಾಣಿಸ್ತಾ ಇದೆ. ಇನ್ನೊಂದು ಫೋಟೋ ತೋರಿಸ್ತೀನಿ ಬನ್ನಿ. ಇದೊಂದು ಮೆಮೊರಿ ಅಂದರೆ ಮೆಮೊರಿ. ನಾವು ಸ್ಟಾರ್ಟಿಂಗ್ ಮದುವೆ ಆದಾಗ ಬೆಂಗಳೂರಲ್ಲಿ ಇದ್ವಲ್ಲ, ಆವಾಗ ಇದು ಫೋಟೋ ಅಲ್ಲಿ ಕಾಣಿಸ್ತಾ ಇದೆ ನೋಡಿ, ತೋರಿಸ್ತೀನಿ ತಡೀರಿ. ಬ್ಯಾಕ್ ಕ್ಯಾಮ್ರಾನೇ ಇಟ್ಟಿದ್ದೀನಿ, ತೋರಿಸ್ತೀನಿ. ಟೆಂಟಡ ಇದೊಂದು ಫೋಟೋ ಫ್ರೆಂಡ್ಸ್, ಎಷ್ಟು ಸಖತ್ತಾಗಿದೆ ನೋಡಿ. ಶೇಕ್ ಆಗಿಬಿಡಪ್ಪ ಫೋನು ನೋಡಿ. ಇದು ನಾವು ಮದುವೆ ಆಗಿ 3 ಮಂತ್ಸ್ ಏನೋ ಆಗಿತ್ತು ಅದು. ನಮ್ಮ ಮನೆಯವರು ಇನ್ಫೋಸಿಸಲ್ಲಿ ಕೆಲಸ ಮಾಡ್ತಿದ್ರು. ಆವಾಗ ಫ್ಯಾಮಿಲಿ ಬರ್ಬೋದು ಅಂದಾಗ ನನ್ನನ್ನು ಕರ್ಕೊಂಡೋಗಿದ್ರು ಇನ್ಫೋಸಿಸ್ ಆಫೀಸ್ ತೋರ್ಸೋಕ್ಕೆ, ಅದು ಕಂಪ್ನಿ ತೋರ್ಸೋಕ್ಕೆ ಕರ್ಕೊಂಡೋಗಿದ್ರು. ಆವಾಗ ತೆಗೆಸಿದ್ದು ಫೋಟೋ. ಇನ್ನೊಬ್ಬರು ನಮ್ಮ ಜೊತೆ, ಇದು ನಮ್ಮ ಊರಲ್ಲಿ ನಮ್ಮ ಯಜಮಾನ್ರು ತಂಗಿ ಒಬ್ಬರು ಬಂದಿದ್ರು, ಅವ್ರ ದೊಡ್ಡಮ್ಮನ ಮಗಳು ಬಂದಿದ್ಲು, ಅವಳು ಫೋಟೋ ತೆಗೆದಿದ್ದನ್ನು. ಆ ಫೋಟೋ, ಅದೊಂದು ಫೋಟೋ. ಇದು ಅಷ್ಟೇ, ನಮ್ಮ ಮನೆಯವ್ರು ಕೆಲಸ ಮಾಡ್ತಿದ್ರು ಇನ್ಫೋಸಿಸ್ ಎಲ್ಲ, ಆವಾಗ ತೆಗೆದಿದ್ದು. ಅವಾಗಿನ ವೈಟ್ ಪ್ಯಾಚಸ್ ಆಗಿರಲಿಲ್ಲ. ಮತ್ತು ಇದು ಅಷ್ಟೇ, ಇದು ಈ ಫೋಟೋ. ನೆಕ್ಸ್ಟ್ ಈ 3 ಫೋಟೋ ಒಂದೇ ಸರಿ ತೆಗೆದಿದ್ದು, ನೀವೆಲ್ಲ ಬೇರೆ ಬೇರೆ. ಇದು ಅಷ್ಟೇ, ಕೆಲಸ ಮಾಡ್ತಿದ್ರಲ್ಲ ಆವಾಗಲೇ. ಇದು ಅಷ್ಟೇ. ಇದು ನನ್ನ ಮಗಳು ಪ್ರೆಗ್ನೆಂಟ್. ನಾನು ಆವಾಗ ನೋಡಿ ಎಷ್ಟು ಸ್ಲಿಮ್ ಇದ್ದೀನಿ. ಅವಳಿಗಾಗಲೇ 8 ಮಂತ್ ಪ್ರೆಗ್ನೆಂಟು, ಆದರೂ ಹೊಟ್ಟೆ ಕಾಣಿಸ್ತಿಲ್ಲ. ಇದೊಂದು. ಮತ್ತು ನಾವಿದು ಬೀಚಿಗೆ ಹೋಗಿದ್ವಲ್ಲ ಆಗ, ಇದು ಆಫೀಸ್ ಇನ್ಫೋಸಿಸಲ್ಲಿ ಕೆಲಸ ಮಾಡ್ತಿದ್ರು ಆಗ. ಇದು ನಮ್ಮ ಮದುವೆ ಆಗಿ ಒಂದು 5 ಡೇಸ್ ಆಗಿತ್ತು ಆವಾಗ ಈ ಫೋಟೋ. ಬಿಗ್ ಬಜಾರ್ಗೇನೋ ಹೋಗ್ತಾಯಿದ್ದು, ಆವಾಗ ನಾವೇ ಸೆಲ್ಫಿ ತೊಗೊಂಡಿದ್ದು ಫೋಟೋ ಇದು.
ಎಲ್ಲ ಮೆಮೊರಿಗೆ ಫೋನಲ್ಲಿದ್ದರೆ ಡಿಲೀಟ್ ಆಗುತ್ತೆ ಅಂತ ತೆಗೆಸ್ಕೊಂಡಿದ್ವಿ. ಹೆಂಗಿದೆ ಸೂಪರ. ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತಿದ್ದೀನಿ ಫ್ರೆಂಡ್ಸ್. ಇಷ್ಟೊತ್ತು ಯಾರೆಲ್ಲ ನನ್ನ ವಿಡಿಯೋ ನೋಡಿದ್ರಿ ನಿಮ್ಮೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್.